ಇರ್ಲಿ. ಬಸ್ಸಲ್ಲಿ ಬಂದಿದ್ದೀರಲ್ಲ, ಬಟ್ಟೆ ಮೈಯೆಲ್ಲ ಧೂಳಾಗಿರತ್ತೆ. ಮೊದ್ಲೋಗಿ ಫ್ರೆಶ್ ಅಪ್ ಆಗ್ಬಿಟ್ಟು ಬನ್ನಿ, ಆಮೇಲೆ ಇದೆಲ್ಲ. ಕ್ಷಮಿಸಿ ಅಮ್ಮ, ಗೊತ್ತಾಗ್ಲಿಲ್ಲ. ಮಾಮ್, ಊರಿಂದ ಸ್ವೀಟ್ಸ್ ತಗೊಂಡ್ ಬಂದಿದ್ದಾರೆ, ನೀನು ತಿನ್ನು, ತುಂಬಾ ಚೆನ್ನಾಗಿದೆ. ಬೇಡ ನನಗೆ. ಮಾಮ್ ತಿನ್ನೋಡು, ನಿನ್ ಫೇವ್ರಿಟ್ ಗಿಣ್ಣು. ಬೇಡ, ನಾನು ಆಮೇಲೆ ತಿಂತೀನಿ. ಎಕ್ಸ್ಕ್ಯೂಸ್ ಮೀ. ಸರಿ, ನೀವಿಬ್ರು ಹೋಗಿ ರೆಸ್ಟ್ ಮಾಡಿ. ಸರಿ ಅಣ್ಣ, ನನ್ ಸಿಂಧು ಅವ್ರ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತು. ಅವರು ಎಲ್ಲಿದ್ದಾರೆ? ಅವರು ರೂಮಲ್ಲಿದ್ದಾರೆ, ಹೋಗಿ. ಬಾ. ಬದಲಾವಣೆ ಜಗದ ನಿಯಮ ಅಂತ ಓದಿದ್ದೀನಿ, ಆದ್ರೆ ಆ ಬದಲಾವಣೆ ಯಾಕ್ ಆಗಿದೆ ಅಂತ ಗೊತ್ತಾಗ್ಲಿಲ್ಲ. ಪ್ರಕೃತಿ, ಯಾವಾಗ ಬಂದ್ರಿ? ಬನ್ನಿ ಕೂತ್ಕೊಳ್ಳಿ. ಅದು ನೀವು ನನ್ ಮಾತ್ ಕೇಳಿಸ್ಕೊಂಡಾಗ್ಲೇ ನಾನು ಇಲ್ಲಿಗೆ ಬಂದೆ. ಯಾಕ್ ಸಿಂಧು, ಏನಾದ್ರೂ ಸಮಸ್ಯೆನಾ? ಇಲ್ಲಪ್ಪ. ಯಾಕ್ ಪ್ರಕೃತಿ? ನಾನು ಬಂದಾಗಿಂದ ನಿಮ್ಮನ್ನ ನೋಡ್ತಾ ಇದ್ದೀನಿ, ನೀವು ನಾರ್ಮಲ್ ಆಗಿಲ್ಲ ಅನ್ನಿಸ್ತಿದೆ. ಸಿಂಧು, ನಾವ್ ಬಂದಿರೋದು ನಿಮ್ಗೇನಾದ್ರೂ ಬೇಜಾರಾಗಿದ್ರೆ? ಹೇ ಪ್ರಕೃತಿ, ಏನೇನೋ ಅರ್ಥ ಮಾಡ್ಕೋಬೇಡಿ ಪ್ಲೀಸ್. ಹಾಗೇನೂ ಇಲ್ಲ. ಇಲ್ಲ, ನಮ್ ಊರಿಗ್ ಬಂದಾಗ ನಾನ್ ನೋಡಿದ ಸಿಂಧುನೇ ಬೇರೆ, ಈಗ ಇಲ್ಲಿ ನಾನ್ ನೋಡ್ತಾ ಇರೋ ಸಿಂಧುನೇ ಬೇರೆ. ನೀವ್ ಹೇಳ್ತಿರೋದ್ ನಿಜ ಪ್ರಕೃತಿ, ಆದ್ರೆ ಅದಕ್ ಕಾರಣ ಹೇಳೋ ಪರಿಸ್ಥಿತಿಲ್ ನಾನಿಲ್ಲ. ಮನ್ಸಲ್ಲಿರೋದ್ನ ಹಂಚ್ಕೊಂಡ್ರೆ ಮನ್ಸು ಹಗುರ ಆಗತ್ತೆ ಅಂತಾರೆ. ನೀವ್ ಬೇಜಾರಾಗಿರೋದ್ನ ನೋಡಿದ್ರೆ ಏನೋ ಆಗಿದೆ ಅಂತ ಹೇಳ್ಬೋದೇ ಹೊರ್ತು ಯಾವ ಕಾರಣ ಅಂತ ಹೇಳಕ್ಕಾಗ್ತಾ ಇಲ್ಲ. ಭಾವನೆಗಳಿಗೆ ಪುಟಗಳಿರುತ್ತೆ ಹೊರ್ತು ಕವರ್ ಪೇಜ್ ಇರಲ್ವಲ್ಲ. ಅಯ್ಯೋ, ಎಷ್ಟೊಂದೆಲ್ಲ ಯೋಚನೆ ಮಾಡ್ತಿದ್ದೀರ ಪ್ರಕೃತಿ. ನೀವ್ ಅನ್ಕೊಂಡ್ ಹಾಗೆ ಏನೂ ಇಲ್ಲ. ಆಕ್ಚುಲಿ ನಾನೊಂದ್ ಹೊಸ ಪ್ರಾಜೆಕ್ಟ್ ತಗೊಂಡಿದ್ದೀನಿ. ಅದು ನಾನ್ ಅನ್ಕೊಂಡಿರೋ ಹಾಗೆ ಸ್ಮೂತ್ ಆಗಿ ಕೆಲ್ಸ ಆಗ್ತಿಲ್ಲ. ಅದಕ್ಕೆ ಈ ಬೇಜಾರು, ಟೆನ್ಷನ್ ಎಲ್ಲ ಅಷ್ಟೆ. ಇದಕ್ಕೂ ನಿಮ್ಗೂ ಯಾವುದೇ ಸಂಬಂಧ ಇಲ್ಲ ಪ್ರಕೃತಿ. ಬೇಡವನ್ಗೆ ಆಯ್ಕೆ ಇರಲ್ಲ ಸಿಂಧು. ಈಗ ನನ್ ಪರಿಸ್ಥಿತಿನೂ ಹೀಗೆ. ಸಿಟಿಗ್ ಬಂದು ಟ್ರೀಟ್ಮೆಂಟ್ ತಗೊಂಡ್ರೆ ತಾಯಿ ಆಗ್ತೀನೇನೋ ಅನ್ನೋ ಕನ್ಸು ನನ್ಸಾಗುತ್ತೇನೋ ಅನ್ನೋ ಆಸೆ ಇಟ್ಕೊಂಡ್ ಬಂದಿದ್ದೀನಿ. ಈಗ ನೀವ್ ಹೇಳ್ದಾಗೆ ನಿಮ್ ಬೇಜಾರ್ಗೆ ಅದೇ ಕಾರಣ ಆದ್ರೆ ಸರಿ. ಅಕಸ್ಮಾತ್ ನಾವ್ ಬಂದಿರೋದೇ ನಿಮಗ್ ಬೇಜಾರಾಗ್ತದೆ ಅನ್ನೋದಾದ್ರೆ ದಯವಿಟ್ಟು ನನ್ನ ಆಸೆ ನೆರವೇರೋವರೆಗೂ ನಿಮ್ ಬೇಜಾರ್ನ ಸಹಿಸ್ಕೊಳ್ಳಿ ಅಂತ. ಏನ್ ಮಾಡ್ತಿದ್ದೀರಾ ನೀವು? ಪ್ಲೀಸ್ ಏನೇನೋ ಮನ್ಸಿಗೆ ಹಚ್ಕೋಬೇಡಿ. ನಾನೇ ನಿಮ್ಮನ್ನ ಕರೆದು ಇವಾಗ ಬೇಜಾರ್ ಮಾಡ್ಕೋತೀನ ಪ್ರಕೃತಿ ಅವ್ರೆ. ಹಾಗೆಲ್ಲ ಏನೂ ಅನ್ಕೋಬೇಡಿ. ನಿಮ್ ಮಗು ಆಗೋವರ್ಗೂ ಅಲ್ಲ, ಬಾಣಂತನ ನಾಮಕರಣ ಮಾಡೋವರ್ಗೂ ನೀವಿಲ್ಲೇ ಇದ್ರೂ ನನಗೇನು ಬೇಜಾರಿಲ್ಲ. ಹಾಗಿದ್ರೆ ನನಗೂ ಕಂಪ್ಯಾನಿಯನ್ ಸಿಕ್ಕಾಗಾಯ್ತು. ಹಾಯ್, ಐ ಆಮ್ ವಿರಾಟ್ಸ್ ವೈಫ್. ಆಗ್ಬೇಕಿತ್ತು. ನಿಮ್ ಪರಿಚಯ ನಂಗೆ 3ನೇ ಸಾರಿ ಆಗ್ತಾ ಇದೆ. ಅದು ಮೂರ್ ತರ ಆಗ್ತಾ ಇದೆ ಈಶಾನಿ ಅವರೇ. ಅಲ್ಲ, ಅದೇನೋ ವಿರಾಟ್ ಅಣ್ಣನ್ ಬಗ್ಗೆ ಏನೋ ಹೇಳ್ತಾ ಇದ್ರಲ್ಲ? ನಾನಲ್ಲ, ನಿಮ್ ಸಿಂಧುನೇ ಹೇಳ್ತಾಳೆ ಅಲ್ವಾ ಸಿಂಧು? ಹೌದು. ಏನದು ನಾಮಕರಣ, ಬಾಣಂತನ, ಮಗು ಅಂತ ಮಾತಾಡ್ತಿದ್ರಲ್ಲ? ಹೌದು. ಯು ವಿಲ್ ಬಿ ಇನ್ ಸೇಫ್ ಹ್ಯಾಂಡ್ಸ್. ಯಾಕಂದ್ರೆ ಅವಳಗ್ ಬಾಣಂತನ ಮಾಡಿರೋ ಅನುಭವ ಸಿಂಧುಗಾಗಿರುತ್ತೆ. ಅದ್ ಹೇಗೆ? ಇವ್ರಿಗಿನ್ನೂ ವಿಷಯ ಹೇಳಿಲ್ವಾ ಸಿಂಧು ನೀನು? ಪ್ರಕೃತಿ,
ಅದೇನಂದ್ರೆ ವಿರಾಟ್ಗೂ ಸಿಂಧುಗೂ ಇನ್ನು ಇಶಾನಿ, ಇವ್ರ್ ನಿನ್ ಫ್ರೆಂಡ್ ಅಂದ್ಮೇಲೆ ಇವ್ರಿಗೆಲ್ಲ ವಿಷಯ ಗೊತ್ತಾಗ್ಬೇಕಲ್ವಾ? ಪ್ರಕೃತಿ ಅವ್ರೆ, ಅದೇನಂದ್ರೆ ಐ ಆಮ್ ಪ್ರೆಗ್ನೆಂಟ್. ಏನು? ಐ ಆಮ್ ಪ್ರೆಗ್ನೆಂಟ್ ಅನ್ನೋ ಹೊಸ ಆ್ಯಪ್ನ ಡೆವಲಪ್ ಮಾಡ್ತಾ ಇದ್ದೀನಿ. ಪೋಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಯಾವ ಥರ ಕೇರ್ ತಗೋಬೇಕು, ಯಾವ ಡಯಟ್ ಮೇಂಟೈನ್ ಮಾಡಬೇಕು ಅನ್ನೋ ಇನ್ಸ್ಟ್ರಕ್ಷನ್ಸ್ ಎಲ್ಲ ಅದರಲ್ಲಿರುತ್ತೆ. ಆಮೇಲೆ ಆ ಆ್ಯಪ್ಗೆ ಬೇಕಾಗಿರೋ USB ಎಲ್ಲ ಸಿಂಧುನೇ ಕೊಡ್ತಾ ಇದ್ದಾಳೆ. ಅದಕ್ಕೆ ಅವಳಿಗೆ ಬಾಣಂತನ ಮಾಡಿ ಅನುಭವ ಇರುತ್ತೆ ಅಂತ ಹೇಳಿದ್ದು ಅಲ್ವಾ ಸಿಂಧು? ಇನ್ಫ್ಯಾಕ್ಟ್ ಅವಳು ತುಂಬಾ ಪ್ರಾಜೆಕ್ಟ್ಸ್ಗಳ ನಡುವೆ ಇದು ಒಂದ್ ಸೇರ್ಕೊಂಡಿರೋದ್ರಿಂದ ಪಾಪ ತುಂಬಾ ಟೆನ್ಷನ್ ಅಲ್ಲಿದ್ದಾಳೆ. ಬೇರೆಲ್ಲ ಪ್ರಾಜೆಕ್ಟ್ಗಿಂತ ಈ ಪ್ರಾಜೆಕ್ಟ್ ತುಂಬಾನೇ ಮುಖ್ಯ. ಯಾಕಂದ್ರೆ ಇದು ತಾಯಿ ಮತ್ತೆ ಮಗುವಿನ ಆರೋಗ್ಯಕ್ಕೆ ಸಂಬಂಧಪಟ್ಟಿರೋದು. ಅದಕ್ಕೆ ಈ ವಿಷಯನ ತುಂಬಾ ಸೀರಿಯಸ್ ಆಗಿ ಯೋಚನೆ ಮಾಡು ಅಂತ ಅವಳಿಗೆ ಹೇಳಿದ್ದೆ. ಇವಳು ಅದನ್ನ ಯೋಚನೆ ಮಾಡ್ತಾ ಫುಲ್ ಟೆನ್ಷನ್ ಮಾಡ್ಕೊಂಡಿದ್ದಾಳೆ. ಇಶಾನಿ, ಇದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಆಮೇಲೆ ಮಾತಾಡೋಣ ಅಂದ್ರೆ ಹೇಗೆ ಸಿಂಧು? ಇದು ನಿನ್ಗೂ ಮಗು ಅಲ್ವಾ ಸಿಂಧು? ಮಗು? ಮಗುವಿನ ತರ. ಇದ್ರ ಎಲಿವೇಶನ್ ಈಗಷ್ಟೇ ಮೊಳಕೆ ಹೊಡೆದಿದೆ. ಹೊಸ ಜೀವ ಸೃಷ್ಟಿಯಾದಾಗ ತಾಯಂದ್ರಿಗೆ ಎಷ್ಟು ಟೆನ್ಷನ್ ಆಗಿರುತ್ತೋ ಪಾಪ ಸಿಂಧುಗೂ ಈ ಪ್ರಾಜೆಕ್ಟ್ ಬಗ್ಗೆ ಅಷ್ಟೇ ಟೆನ್ಷನ್ ಇದೆ ಪ್ರಕೃತಿ. ಒಳೊಳಗೆ ಏನೇನ್ ಬೆಳವಣಿಗೆ ಆಗ್ತಿದ್ಯೋ ಅಂತ ಪಾಪ ಸಿಂಧುಗೆ ನಿದ್ದೆನೇ ಬರ್ತಿಲ್ಲ. ಇಶಾನಿ, ಸಾಕು. ಇವರು ಈಗಷ್ಟೇ ಬಂದಿದ್ದಾರೆ. ನಾನು ಇವ್ರ ಜೊತೆ ತುಂಬಾ ಮಾತಾಡ್ಬೇಕು. ಧಾರಾಳವಾಗಿ. ಬಟ್ ನನ್ ಕನ್ಸರ್ನ್ ಏನಂದ್ರೆ ನಿನ್ ಟೆನ್ಷನ್ಗೆ ಕಾರಣ ಏನು ಅನ್ನೋದು ಈಗ್ಲೇ ಎಲ್ರಿಗೂ ಗೊತ್ತಾಗ್ಬೇಕು. ಹಾ, ನಾವು ತಾನೇ ಈ ಪ್ರಾಜೆಕ್ಟ್ ಬಗ್ಗೆ ಎಷ್ಟ್ ದಿನ ಅಂತ ಮುಚ್ಚಿಡಕ್ಕಾಗತ್ತೆ? ಇದ್ರಲ್ಲಿ ಬಚ್ಚಿಡುವಂಥದ್ದು ಏನಿದೆ ಸಿಂಧು? ಇಷ್ಟಕ್ಕೂ ಇಷ್ಟು ಬ್ಯುಸಿ ರೊಟೀನಲ್ಲಿ ಒಳ್ಳೆ ಪ್ರಾಜೆಕ್ಟಿಗೆ ಅಸೋಸಿಯೇಟ್ ಆಗಿದ್ದೀರಾ ಅಂತ ಎಲ್ರಿಗೂ ಗೊತ್ತಾದ್ರೆ ಖುಷಿ ಪಡ್ತಾರೆ. ಪ್ರಕೃತಿ, ಇದ್ರ ಬಗ್ಗೆ ನಿಧಾನಕ್ಕೆ ಮಾತಾಡೋಣ. ಇಶಾನಿ, ನೀನ್ ಬಂದಿದ್ ಕೆಲ್ಸ ಮುಗ್ದಿದ್ರೆ ಪ್ಲೀಸ್ ಹೊರಡು. ಓಕೆ. ಪ್ರಕೃತಿ ಅವಳು ಸ್ವಲ್ಪ ಹಾಗೇನೆ. ದಿನ ಒಂದು ಹೊಸ ಐಡಿಯಾ ಜೊತೆ ಪ್ರಾಜೆಕ್ಟ್ ಜೊತೆ ಬರ್ತಾಳೆ. ಆದ್ರೆ ಅದೆಲ್ಲ ಕಾರ್ಯರೂಪಕ್ಕೆ ಬರುತ್ತಾ ಅನ್ನೋದೇ ಡೌಟು. ನೀವಿದ್ರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡಿ. ಹೋಗಿ ಫ್ರೆಶ್ ಅಪ್ ಆಗಿ ರೆಸ್ಟ್ ತಗೋತಾ ಇರಿ, ನಾನು ಬರ್ತೀನಿ. ಸಿಂಧು, ಏನಾದ್ರೂ ಕೆಲಸ ಇದೆಯಾ? ಅಲ್ಲ, ನನಗೆ ಮತ್ತೆ ವಿರಾಟ್ಗೆ ಒಂದು ಇಂಪಾರ್ಟೆಂಟ್ ವರ್ಕ್ ಇದೆ. ನಾವು ಹೋಗಿ ಬರ್ತೀವಿ. ಹಾಗೆ ಹಾಸ್ಪಿಟ್ಲಲ್ಲಿ ಅಪಾಯಿಂಟ್ಮೆಂಟು ತಗೊಂಡಿದ್ದೀನಿ.